ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿರಸಿ ಹಾವೇರಿ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಎಲ್ಲಿದ್ದೀರಾ ಸಂಸದರೇ ಎಂದು ಜನ ಕೂಗುತ್ತಾ ತಮ್ಮ ನೋವು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಸ್ತೆಯ ದುಸ್ಥಿತಿ ಬಗ್ಗೆ ನಿರಂತರವಾಗಿ ದೂರುಗಳಿದ್ರೂ ಸ್ಥಳಕ್ಕೆ ಭೇಟಿ ಕೊಡದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ವಿರುದ್ಧವಾಗಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿರುವುದು ಗಮನ ಸೆಳೆದಿದೆ. 30 ವರ್ಷಗಳಿಂದ ಬೆಂಬಲಿಸಿದ ಜನರಿಗೆ ಇದೇ ಉಡುಗೊರೆಯೇ ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ತಕ್ಷಣ ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ವಿಷಯ ಚರ್ಚೆ ಆಗ್ತಾ ಇದ್ರೂ ಕೂಡ ಮೌನ ವಹಿಸಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಈ ವಿಷಯ ಟ್ರೆಂಡ್ ಆಗ್ತಾ ಇದ್ದು ಜಿಲ್ಲೆಯ ಮಾನ ಕಾಪಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕು ಎಂಬುದು ಜನರ ಒತ್ತಾಯವಾಗಿದೆ. ಕಳೆದ ಅನೇಕ ವರ್ಷಗಳಿಂದ ಸಾಗರಮಾಲಾ ಯೋಜನೆಯಡಿ ಶಿರಸಿಯಿಂದ ಹಾವೇರಿವರೆಗೆ ಸಾಗಿರೋ ರಸ್ತೆ ದುರಸ್ತಿ ಹೇಳುತ್ತಿರೋದಾಗಿದೆ. ಇದರಲ್ಲಿ ಒಂದು ರಾಜಕೀಯ ಹಿತಾಸಕ್ತಿನೋ ಅಥವಾ ಯಾರ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಕಾರಣ ಇಷ್ಟೇ, ಸಮಸ್ಯೆಗೆ ಆ ಕಡೆ ಇನ್ನೊಬ್ಬ ಸಂಸದರು ಇದ್ದಾರೆ. ಅಲ್ಲಿ ರಸ್ತೆಗಳು ಈಗಾಗಲೇ ಬಹುತೇಕ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿದೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ 6 ಬಾರಿ ವಿಧಾನಸಭಾ ಸದಸ್ಯರು ಹಾಗೂ ನೂತನವಾಗಿ ಆಯ್ಕೆಯಾದ ಈ ಸಲ ಸಂಸದರು ಕೂಡ ಇದ್ದಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ. ಆದರೆ ಅವರು ಇಲ್ಲಿ ತನಕನೂ ಚಿಪ್ಗಿ ಪೊಲೀಸ್ ನಾಕಾದಿಂದ ಬಿಸಿಲುಕೊಪ್ಪದವರಿಗೆ ಕನಿಷ್ಠ ಜನರ ಬಗ್ಗೆ ಒಂದು ಸೌಜನ್ಯ ಅವರಿಗಿದ್ದರೆ ಅದು ಈಗಾಗಲೇ ಈಗ ಚಿಪ್ಗಿಯಿಂದ ಇರ್ಬೋದು, ಇಲ್ಲಿ ತನಕನೂ ಶಾಲಾ ಕಾಲೇಜುಗಳು ಕೂಡ ಇದೆ. ಚಿಪ್ಗಿ ದಮನವೇಲ್ ಶಾಲೆ ಇದೆ, JMJ ಶಾಲೆ ಇದೆ, ಅದೇ ರೀತಿ ಶ್ರೀನಿಕೇತನ ಶಾಲೆ ಇದೆ, ಚಂದನ ಶಾಲೆ ಇದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ. ಈಗ ಬರುತ್ತಿರುವ ಮಳೆಗಾಲ ಆಗಿರೋ ಹಿನ್ನೆಲೆಯಲ್ಲಿ ನಾವು ಈಗ ಚಿಪ್ಗಿ ಭಾಗದಿಂದ ಅವರು 8 ಕಿಲೋಮೀಟರ್ ರಸ್ತೆ ಮಾಡ್ತೆ ಅಂತ ಹೇಳ್ತಿದ್ದಾರೆ. ಅದು ಕೇಳ್ರೆ ಅರ್ಧ ಮಾಡಿ ಯಾವ ಪುರುಷಾರ್ಥಕ್ಕೆ ಇವ್ರದ್ದು? ಈಗಾಗಲೇ ಗುತ್ತಿಗೆದಾರ ನೋಡ್ರೆ ಕಂಡಲ್ಲಿ ವಾಹನಗಳು ನಿಲ್ಲಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳೋದೇನು ಕೇಳಿದ್ರೆ, ಈಗ ಚಿಪ್ಗಿಯಲ್ಲಿ ದಮನಬೇಲ್ ಶಾಲೆ ಕೂಡ ಇದೆ, ಅಲ್ಲಿ 100 ಮಕ್ಕಳು ಸಣ್ಣ ಮಕ್ಕಳು ಓದ್ತಾ ಇದ್ದಾರೆ. ಈಗ ಪೂರ್ತಿ ಅಗಲ ಹಾಕಿದ್ದಾರೆ. ಈಗಾಗಲೇ ಅನೇಕ ಅಲ್ಲಿದ್ದವ್ರು ಅಕ್ಕಪಕ್ಕದ ರೋಗ ರುಜಿನಗಳನ್ನು ಸಾಯ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಜನ ಆಸ್ಪತ್ರೆ ಇದ್ದಾರೆ. ಈ ಮಳೆಗಾಲದಲ್ಲಾದರೆ ಏನಾರು ಅನಾಹುತಗಳಾದರೆ ಯಾರು ಹೊಣೆ? ಆ ಹಿನ್ನೆಲೆಯಲ್ಲಿ ನಾವು ಸಂಸದರು ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಅಥವಾ ಈಗ ಪೊಲೀಸ್ ಇಲಾಖೆ ಮೇಲೆ ಗುತ್ತಿಗೆದಾರನ ಮೇಲೆ ಕಂಪ್ಲೇಂಟ್ ಆದರೂ ಯಾವುದೇ ಪ್ರಯೋಜನ ಇಲ್ಲ. ಅವ್ನು ಎಷ್ಟು ದೊಡ್ಡ VIP ಇರಬಹುದು, ನಮ್ಮಂಥ ಮಧ್ಯಮ ವರ್ಗದವ್ರು 1% ಏನಾರು ಆಯ್ತು ಅಂದರೆ ಇವತ್ತು ಎತ್ತಾಕೊಂಡು ಹೋಗ್ಕೊಂಡು ಹಿಂಡಲ್ಗ ಜೈಲ, ಬಳ್ಳಾರಿ ಜೈಲಿಗೆ ಅಲ್ಲಿ ಕಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಗುತ್ತಿಗೆದಾರನ ಅವ್ರು ಕೂಡಲೇ ಕರೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ದಮನಬೇಲ್ ಶಾಲೆ ಏನು ಜೂನ್ದಿಂದ ತಿಂಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಾಮಗಾರಿ ಆಗದಿದ್ದರೆ ನಾವು ಅಲ್ಲಿ ಶಾಲೆ ಕೂಡ ಪ್ರಾರಂಭ ಮಾಡಲಿಕ್ಕೆ ಕೊಡೋದಿಲ್ಲ. ನಾವು ಇಂದು ಈ ಹೆದ್ದಾರಿ ದುರಸ್ತಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಮ್ಮ ಈ ರಸ್ತೆ ದುರಸ್ತಿ ಆಗೋವರೆಗೂ ಮುಂದುವರಿಯುತ್ತದೆ. ಹಾಗೂ ನಮ್ಮ ಪಕ್ಕದ ಹಾನಗಲ್ ತಾಲೂಕಿನಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳು ವಿಸಿಟ್ ಮಾಡಿ ಇದನ್ನು ತಕ್ಷಣ ಮುಂದುವರಿಸಬೇಕು ಅನ್ನೋದಕ್ಕೆ ಇನ್ನು ಕೇವಲ ಒಂದು 5 ಕಿಲೋಮೀಟರ್ ಮಾತ್ರ ಕಾಮಗಾರಿ ಉಳಿಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಈ ರಸ್ತೆ ಇರುವುದು ನೋಡಿದರೆ ಇದು ದುರದೃಷ್ಟಕರ. ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿ ಸಂಸದರಲ್ಲಿ ಯಾರು ಇರಲಿ, ಅವರು ಬಂದು ಈ ರಸ್ತೆಯನ್ನು ಒಂದು ಸರಿ ವಿಸಿಟ್ ಮಾಡಿ ತಕ್ಷಣ ಕೆಲಸ ಅತಿ ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ಕಳಕಳಿ ತೋರಬೇಕು. ಉಳಿದ ಕಳಕಳಿ ತೋರಿದಾಗೆ ಮತ್ತು ಈಗೇನು KSRTC ಬಸ್ನವರು ಈಗ ಈ ರೂಟಿಂದ ಡೈವರ್ಟ್ ಮಾಡಿ ಬೇರೆ ರೂಟಿನಲ್ಲಿ ಬಿಟ್ಟಿದ್ದಾರೋ, ಹಾಗಾಗಿ ಇಲ್ಲಿಯ ಜನರ ನೆಮ್ಮದಿಗಾಗಿ ಸ್ಥಳೀಯರಿಗೆ ವಾಹನದ ವ್ಯವಸ್ಥೆ ಮಾಡಿ ಬೇರೆ ಮಾರ್ಗದ ಬಸ್ಸುಗಳನ್ನು ಈಗ ಹೇಗೆ ಬೇರೆ ಕಡೆ ಡೈವರ್ಟ್ ಮಾಡಿದ ಅದೇ ಥರ ಮಾಡಬೇಕು ಅಂತ ಹೇಳ್ತಾ ಈಗ ಪ್ರತಿಭಟನೆ ನಾವು ಈಗ ಮುಂದೆ ತೀರ್ಮಾನ ಮಾಡಿ ಇನ್ನೂ ಉಗ್ರವಾದ ಪ್ರತಿಭಟನೆ ಈ ರಸ್ತೆ ಆಗೋ ತನಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಗೌರೀಶ್ ನಾಯ್ಕ್ ಅಂತ, ಚಿಪ್ಗಿ ನಿವಾಸಿ. ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಆಗ್ತಂಥ ಅನಾನುಕೂಲತೆಯಲ್ಲಿ ಅನುಭವಿಸ್ತಿರೋರು ನಾನು ಒಬ್ಬನು. ನನ್ನಂಥ ಹಲವಾರು 100,000 ಜನ ಅನುಭವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಇದಕ್ಕೆ ಪ್ರತಿಯೊಬ್ಬರು ಸಂಸದರು ಕಾರಣ ಆಗಿರ್ತಾರೆ. ಇಲ್ಲಿ ಹಾಲಿ ಸಂಸದರು ಏನಿದ್ದಾರೆ ಈ ವಿಷಯದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಯಾವುದೇ ತಲೆ ಕೆಡಿಸ್ಕೊಳ್ತಿಲ್ಲ. ಒಂದು ಚಿಕ್ಕ ಉದಾಹರಣೆ ಅಂತಂದರೆ, ಇಲ್ಲಿ 2 ಸಂಸದರು ಬರ್ತಾರೆ. ಇದು ಶಿರಸಿಯಿಂದ ಹಾವೇರಿಗೆ 138 ಕಿಲೋಮೀಟ್ರು. ಅದರಲ್ಲಿ ಅರ್ಧ ಭಾಗ ಅಲ್ಲಿ ಹಾವೇರಿ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬರ್ತದೆ.
ಅವರು ಅಲ್ಲಿ ಬಂದು ಪ್ರತಿಯೊಂದು ರಸ್ತೆಯನ್ನು ನೋಡಿ ವಿಚಾರ ಮಾಡಿ ಅಲ್ಲಿ ಎಲ್ಲ ರೀತಿಯಿಂದನೂ ಜನರಿಗೆ ಸಹಾಯ ಆಗೋಂಗೆ ಅವರು ನೇರವಾಗಿ ಬಂದು ರಸ್ತೆಗಿಳಿತಿದ್ದಾರೆ. ನಮ್ಮ ಸಂಸದರು ಮಾತ್ರ ಇವತ್ತಿನವರೆಗೂ ಈ ಸಮಸ್ಯೆಯ ಬಗ್ಗೆ ಒಂದಿನ ಬಂದು ರಸ್ತೆಯಲ್ಲಿ ಏನು ಪರಿಸ್ಥಿತಿ ಆಗದೆ ಅದನ್ನು ನೋಡ್ತಾ ಇಲ್ಲ. ಜನರಿಗೆ ಎಲ್ಲರೂ ತಿಳ್ಕೊಂಡಿದ್ದು ಇದು ರಾಜ್ಯ ಸರ್ಕಾರಕ್ಕೆ ಸೇರ್ತದೆ ಅಥವಾ ಲೋಕೋಪಯೋಗಿ ಇಲಾಖೆಗೆ ಬರ್ತದೆ ಅಂತ. ಈ ವಿಷಯದಲ್ಲಿ ನಮ್ಮ ಸಂಸದರು ನೇರವಾಗಿ ಇದರಲ್ಲಿ ಇಳಿದು ಮಾತಾಡಿದ್ದಿದ್ರೆ ಈ ಸಮಸ್ಯೆ ನಮ್ಮ ಜನರಿಗೆ ಬರ್ತಾ ಇರಲಿಲ್ಲ. ಇವತ್ತಿನವರೆಗೂ ಇಷ್ಟೆಲ್ಲ ಆದರೂ ಕೂಡ ಇವತ್ತಿನವರೆಗೂ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ತಲೆದಂಡ ಆಗಲಿಲ್ಲ, ಇವನನ್ನು ಕಾಂಟ್ರಾಕ್ಟರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಿಲ್ಲ, ಮತ್ತು ಯಾವುದೇ ರೀತಿ ಅಧಿಕಾರಿಗಳಿಗೆ ತೊಂದರೆ ಆಗಲಿಲ್ಲ. ಅಂದರೆ ಇದ್ರ ಉದ್ದೇಶ ಈ ಪ್ರಾಜೆಕ್ಟ್ ಮಾಡಿ ಡೈರೆಕ್ಟ್ರು ಮತ್ತು ಏನು ಕಾಂಟ್ರಾಕ್ಟರ್ನ ಹಿಂದ್ಗಡೆ ಅತಿಯಾದ ಒಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ಈ ಹಾಲಿ ಸಂಸದರೇ ಅವ್ರನ್ನ ಕಾಪಾಡ್ತಿದ್ದಾರೆ ಅಂಥೇಳಿ ನನ್ನ ಅನಿಸಿಕೆ. ಈ ರಸ್ತೆ ಮಳೆಗಾಲದೊಳಗೆ ಆಗಲಿಲ್ಲ ಅಂತಂದರೆ ಇನ್ನು ಮತ್ತೆ 1 ವರ್ಷ ಜನ ಇದೇ ಸಮಸ್ಯೆಯನ್ನು ಅನುಭವಿಸ್ಬೇಕಾಗ್ತದೆ. ಆವಾಗ ಇದೇ ರೀತಿ ಪರಿಸ್ಥಿತಿ ಮುಂದುವರಿತದೆ. ಈಗ ಗುತ್ತಿಗೆದಾರರು ಹೇಳ್ತಿದ್ದಾರೆ ಕೇವಲ 6 ಕಿಲೋಮೀಟ್ರು, ಅದು ಕೂಡ ಒಂದು ಭಾಗ, ರಸ್ತೆ ಒಂದು ಭಾಗವನ್ನು ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಒಂದು ಭಾಗ ಮಾಡಿಕೊಟ್ರೆ 18 ಫುಟ್ 36 ಫುಟಿನ ರಸ್ತೆ 18 ಫುಟ್ ಮಾಡಿಕೊಟ್ರೆ ಅದು 6 ಕಿಲೋಮೀಟ್ರು, ಅಂದರೆ ಉಳಿದ ರಸ್ತೆ ಕತೆ ಏನು? ಹಾಗಾಗಿ ನಮ್ಮ ಒತ್ತಾಯ ಮಳೆಗಾಲದ ಒಳಗಡೆ, ಮಾನ್ಸೂನ್ ಒಳಗಡೆ ಇದು ಪೂರ್ತಿ ರಸ್ತೆ ಆಗಬೇಕು, ಅಲ್ಲಿಯವರೆಗೂ ಕಂಪ್ಲೀಟ್ ಮಾಡಿಕೊಡ್ಬೇಕು. ಇದಕ್ಕೊಂದು ನಿರ್ಧರಿತ ಸಮಯ ತಗೋಬೇಕು, ಸಮಯದ ಒಳಗಡೆ ಮುಗಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಏನಾಗಿದೆ ನಮ್ಮಲ್ಲಿ ಈ KSRTC ನಿಮ್ಮ ಇಲಾಖೆ ಯಾರು ಮಾಡಿದ್ರು ಗೊತ್ತಿಲ್ಲ, ಸೈಡ್ಗಳು ಬಿಟ್ಟಿದ್ದಾರೆ. ನಮಗೆ ರೋಡ್ ಬರ್ತಾರೆ, ನಾವೇ ರೋಡ್ ಹಾಕ್ಬೇಕು ಅಂತ ಹೇಳಲ್ಲ. ಬಟ್ ನಮ್ಮ ಪರಿಸ್ಥಿತಿ ಏನಾಗಿದೆ, ಇದೇ ರೋಡ್ ಇಲ್ಲ ಕುಪ್ಪಳ್ಳಿ ರೋಡ್ ಹೋಗ್ತಾ ಇದ್ದಾರೆ. ದಯಮಾಡಿ ಇವೆರಡೂ ರೋಡನ್ನು ಬಿಟ್ಟು ಡೈವರ್ಟ್ ಮಾಡಿ ಬನವಾಸಿ ಮೇಲೆ ಹೋಗ್ತೇವೆ ಟಿಪ್ಪರ್ಗಳಿಗೆ. ರಾತ್ರಿ ನಡೆಯುವಂಥ ಬಸ್ ಒಂದು 50 ಬಸ್ ಹೋಗ್ತಾರೆ. ಅವ್ರು ಹೊರಗೆ ನೋಡಿದ್ರೆ ನಾವು ಎಲ್ಲಿ ಹೋಗುತ್ತೇವೆ ಅನ್ನೋದು ಗೊತ್ತಿಲ್ಲ. ದಯಮಾಡಿ ಬನವಾಸಿ ಮೇಲೆ ರೋಡ್ ಚೆನ್ನಾಗಿದೆ, ಅದು ನಾವು ಅಷ್ಟೇ ಅದೇ ಅದು KSRTC ಈಗ ಬಂದ್ ಮಾಡಿದ್ರೆ ಅದು ದಿನ ನಮ್ಮ PD ಬರೋವರೆಗೂ ನಮ್ಗೆ ಅವಕಾಶ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಇಲಾಖೆ ಯಾವತ್ತೂ ಸಾರ್ವಜನಿಕರ ಪರವಾಗಿರ್ತದೆ. ತಮ್ಮ ಬೇಡಿಕೆಗೆ ಅನುಸಾರವಾಗಿ ನೀವು ಇಲ್ಲಿ ಯಾರು ಟಿಪ್ಪರ್ ಆಗಲಿ, ಬಸ್ ಆಗಲಿ ಅಥವಾ ಪ್ರೈವೇಟ್ ಬಸ್ ಆಗಲಿ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ಗೆ ಹೇಳಿ ಇಲ್ಲಿ ಹೆಚ್ಚಿಗೆ ಸಿಬ್ಬಂದಿಗಳನ್ನ ನೇಮಿಸಿ ಇಲ್ಲಿ ರಸ್ತೆಯಲ್ಲಿ ಯಾವುದೋ ಬಸ್ಸುಗಳು, ಬೇರೆ ವೆಹಿಕಲ್ಸು, ಟಿಪ್ಪರ್ಗಳು ಓಡಾಡದ ರೀತಿ ನಾವು ಕ್ರಮ ಮಾಡ್ತೇವೆ. PD ಅವರು ಬಂದಾಗ ಎಲ್ಲರೂ ಸಹಿತ ಯಾವ ರೀತಿ ಉತ್ತರ ಹೇಳ್ತಾರೆ ಅಂತೇಳಿ ಮುಂದಿನ ನಿರ್ಧಾರನ ತಗೊಳ್ಳಿಕ್ಕೆ ಬರ್ತದೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.